ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾಂತ್ರೇ ನಮಃ. ಓಂ ಶ್ರೀ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋ ವಿಷಯ ಬಂದು ಒಬ್ಬರು ಸೆಲೆಬ್ರಿಟಿ ಜಾತಕ ನೋಡ್ತಾ ಇದ್ದೀವಿ. ಒಬ್ಬರು ಸೆಲೆಬ್ರಿಟಿ ಆಗಬೇಕಂದ್ರೆ ಮುಖ್ಯವಾಗಿ ಯಾವ ಗ್ರಹಗಳು ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ ಅಂತ ನೋಡಿದ್ರೆ ರಾಹು ಭಗವಾನ್, ಶನಿ ಭಗವಾನ್, ಹಾಗೆ ಕುಜ ಗ್ರಹ, ಗುರು ಕೂಡ, ಗುರು ಚಂದ್ರ, ಗುರು ಕುಜ, ಕುಜ ಚಂದ್ರ, ಈ ಗ್ರಹಗಳೆಲ್ಲ ಒಬ್ಬರು ಫೇಮಸ್ ಪರ್ಸನ್ ಆಗಿ ಆಗೋದಕ್ಕೆ ಈ ಗ್ರಹಗಳು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಇವತ್ತು ನಾವು ನೋಡ್ತಿರೋವಂಥ ವಿಚಾರ ಬಂದು ಸೆಲೆಬ್ರಿಟಿ ಜಾತಕ ಬೇರೆ ಯಾರ್ದೂ ಅಲ್ಲ, ಇಂಡಿಯನ್ ಕ್ರಿಕೆಟರ್, ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿ ಅವರ ಜೀವನವನ್ನು ಬೇರೆಯವರಿಗೆ ಮಾರ್ಗದರ್ಶನವಾಗಿ ತೋರಿಸ್ಕೊಂಡು ಬರ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಇವರ ಜಾತಕವನ್ನು ನೋಡ್ತಾ ಇದ್ದೀವಿ ಇವತ್ತು. ಇವರ ಜಾತಕದಲ್ಲಿ ನೋಡಿದ್ರೆ ಇವ್ರದ್ದು ಕನ್ಯಾ ರಾಶಿ, ಉತ್ತರ ಫಾಲ್ಗುಣಿ ನಕ್ಷತ್ರ. ಇದೊಂದು ಒಳ್ಳೆಯ ನಕ್ಷತ್ರ, ಉತ್ತಿರ ನಕ್ಷತ್ರ ಬಂದು. ಹಾಗೆ ಕನ್ಯಾ ರಾಶಿ, ಉತ್ತರ ನಕ್ಷತ್ರ, ಧನುಸ್ಸು ಲಗ್ನ, ಲಗ್ನದಲ್ಲೇ ಶನಿ, 3ನೇ ಮನೆಯಲ್ಲಿ ರಾಹು, 4ನೇ ಮನೆಯಲ್ಲಿ ಕುಜ, 6ನೇ ಮನೆಯಲ್ಲಿ ಗುರು ಇದ್ದಾರೆ, 10ನೇ ಮನೆಯಲ್ಲಿ ಚಂದ್ರ ಮತ್ತು ಶುಕ್ರ, 9ನೇ ಮನೆಯಲ್ಲಿ ಕೇತು ಇದ್ದಾರೆ, 11ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇದ್ದಾರೆ. ಇವಾಗ ಇವರ ಜಾತಕ ಒಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇವರು ಇಷ್ಟೊಂದು ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿ ಭಾರತ ದೇಶದಲ್ಲೇ ಒಂದು ಹೆಮ್ಮೆಯ ಕ್ರಿಕೆಟರ್, ಇವರು ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಗಿ ಹೇಗೆ ಹೊರಹೊಮ್ಮಿದ್ರು ಇದೆಲ್ಲ ನೋಡೋದಿದ್ರೆ ಇವ್ರ ಜಾತಕದಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ. ರಾಹು ದಶೆ ಇವರಿಗೆ ಬಂತು, ಟರ್ನಿಂಗ್ ಪಾಯಿಂಟೇ ಇವರಿಗೆ ರಾಹು ದಶೆ. 18 ವರ್ಷ ಇರುತ್ತೆ. 2012ರಲ್ಲಿ ಇವ್ರಿಗೆ ಶುರುವಾಗಿದ್ದು ರಾಹು ದಶೆ. ರಾಹು ದಶೆಗೆ ಮೇಯ್ನ್ ಥಿಂಗ್ ಏನಂದರೆ, ರಾಹು ದಶೆ ಬಂದರೆ ಸರ್ ನಾವು ಇದ್ದಿದ್ದು ಹಣ ಎಲ್ಲ ಕಳ್ಕೊಂಡ್ವಿ, ಕೋಟಿಗಟ್ಟಲೆ ಆಸ್ತಿ ಇತ್ತು, ಇವಾಗ ನಾವು ರೋಡಿಗೆ ಬಂದಿದ್ದೀವಿ ಅಂತಾರೆ. ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿಲ್ದೇನೂ ಇರ್ಬೋದು. ರಾಹು ಚೆನ್ನಾಗಿದ್ದವ್ರ ಜಾತಕ ಕೂಡ ನಾನು ನೋಡಿದ್ದೀನಿ. ಅವರು ಒಬ್ಬರು ನಾರ್ಮಲ್ ಮಿಡಲ್ ಕ್ಲಾಸ್ ಲೈಫನ್ನು, ಜೀವನವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಒಂದೇ ಒಂದು ಆಪರ್ಚುನಿಟಿ, ಅವರು ಅದನ್ನು ಕ್ಲೀನಾಗಿ ಯುಟಿಲೈಸ್ ಮಾಡ್ಕೊತಾರೆ, ಅವ್ರ ಲೈಫ್ ಟರ್ನ್ ಆಗಿಬಿಡುತ್ತೆ. ಸೊ ರಾಹು ಯಾರು ಡಿಸಿಪ್ಲಿನಿಂದ ಕೆಲಸ ಮಾಡ್ತಾರೋ, ಎಷ್ಟೇ ಸೋಲು ಬಂದ್ರೂ ಸತತವಾಗಿ ಪ್ರಯತ್ನ ಮಾಡ್ತಾರೋ ಅವರಿಗೆ ರಾಹು ಖಂಡಿತ ನಿಮಗೆ ಧನ ಪ್ರಾಪ್ತಿ ಅನ್ನೋದು ಕೊಟ್ಟೇ ಕೊಡ್ತಾರೆ. ಧನ ಪ್ರಾಪ್ತಿ ಇದ್ದೇ ಇರುತ್ತೆ ರಾಹು ದಶೆಯಲ್ಲಿ. ಇವಾಗ ವಿರಾಟ್ ಕೊಹ್ಲಿ ಅವರಿಗೆ ನೋಡೋದಿದ್ರೆ ರಾಹು ಭಗವಾನ್ ಬಂದು 3ನೇ ಭಾವದಲ್ಲಿದ್ದಾರೆ, ಪುಷ್ಕರ ನವಾಂಶದಲ್ಲಿದ್ದಾರೆ. ಪುಷ್ಕರ ನವಾಂಶದಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಪುಷ್ಕರ ನವಾಂಶದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಪುಷ್ಕರ ನವಾಂಶದಲ್ಲಿ 4ಕ್ಕಿಂತ ಹೆಚ್ಚು, 4ರಿಂದ 5 ಗ್ರಹಗಳು ಪುಷ್ಕರ ನವಾಂಶದಲ್ಲಿದ್ದರೆ ಅದೊಂದು ವಿಪರೀತ ರಾಜಯೋಗ. ನಿಮಗೆ ಒಬ್ಬರು ಕಿಂಗ್ ಅಂದರೆ ವಿರಾಟ್ ಕೊಹ್ಲಿನೇ. ಅದೇ ರೀತಿಯಲ್ಲಿ ಮೋದಿಗೂ ಕೂಡ, ನಮ್ಮ ಮೋದಿಜಿ, ಪ್ರಧಾನಮಂತ್ರಿ ಮೋದಿಜಿಗೂ ಕೂಡ 4ರಿಂದ 5 ಗ್ರಹಗಳು ಪುಷ್ಕರ ನವಾಂಶದಲ್ಲಿದೆ. ಈ ಥರ ಪುಷ್ಕರ ನವಾಂಶದಲ್ಲಿದ್ದರೆ ಅದು ವಿಪರೀತ ರಾಜಯೋಗ. ಅದು ಇವರಿಗೆ ಯಾರು ಕೂಡ ಸ್ಟಾಪ್ ಮಾಡೋಕ್ಕಾಗಲ್ಲ. ಇವ್ರ ಮೈಂಡ್ ಸೆಟ್ ಬಂದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯೂನಿವರ್ಸ್ ಪವರ್ ತುಂಬ ಇರುತ್ತೆ ಇವರಿಗೆ, ಪ್ರಪಂಚ ಶಕ್ತಿ ಅನ್ನೋದು ಇವರಿಗೆ ತುಂಬ ಇರುತ್ತೆ. ಹಾಗೆ ಇವರೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಕೆಲಸ ಮಾಡ್ತಾರೆ. ಎಷ್ಟೇ ಸೋಲು ಬಂದ್ರೂ ಯಾವುದಕ್ಕೂ ಇವರು ಅಂಜೋದಿಲ್ಲ. ವಿರಾಟ್ ಕೊಹ್ಲಿ ಅವರ ಜಾತಕದಲ್ಲಿ ಕೂಡ ಹಾಗೆ ರಾಹು ದಶೆ ಶುರು ಆಯಿತು ಪುಷ್ಕರ ನವಾಂಶದಲ್ಲಿ, 18 ವರ್ಷ ರಾಹು ದಶೆ. ಅದರಲ್ಲಿ ಕೂಡ ಕೆಲವೊಂದು ಭುಕ್ತಿಗಳು ಇವರಿಗೆ ಪಾದಕವನ್ನು ಮಾಡಿದೆ. 7ನೇ ಅಧಿಪತಿ ಪಾದಕಾಧಿಪತಿ ಬುಧ ಬುತ್ತಿ ಬಂದಾಗ 3 ವರ್ಷ ಇವರು ಸೆಂಚುರಿ ಹೊಡೆಯೋಕ್ಕಾಗಿಲ್ಲ. ಸೊ ಆ ಟೈಮಲ್ಲಿ ಇವರಿಗೆ ಕೆಲವೊಂದು ಸ್ಟ್ರಗಲ್ ಆಯ್ತು ಇವರಿಗೆ. ಆದರೆ ಇವರ ಫೈನಾನ್ಷಿಯಲಿ ಇವರು ನೋಡೋದಿದ್ರೆ 1000 ಕೋಟಿಗಿಂತ ಹೆಚ್ಚು ಇವ್ರದ್ದು ಪ್ರಾಪರ್ಟೀಸು ಇದೆ, ಹಣವನ್ನು ಗಳಿಸಿದ್ದಾರೆ. ಇವರಿಗೆ ಹಣ ಕೊರತೆ ಅನ್ನೋದೇನೂ ಇಲ್ಲ. ಒಬ್ಬರು ಸಕ್ಸಸ್ಫುಲ್ ಕ್ರಿಕೆಟರ್ ಆಗಿ, ಹಾಗೆ ಕೋಟ್ಯಾಧೀಶರಾಗಿದ್ದಾರೆ. ಕೋಟಿಗಟ್ಟಲೆ ದುಡಿಯೋವಂಥ
ಬಿಸ್ನೆಸ್ ಮ್ಯಾನು ಕೂಡ ಇವರು ವಿರಾಟ್ ಕೊಹ್ಲಿ ಆಗಿದ್ದಾರೆ. ಹಾಗೆ ಕುಜ ಪುಷ್ಕರನ ಅಂಶದಲ್ಲಿದ್ದಾರೆ ಇವ್ರ ಜಾತಕದಲ್ಲಿ. ಸೂರ್ಯ ಪುಷ್ಕರನ ಅಂಶ, ರಾಹು ಪುಷ್ಕರನ ಅಂಶ, ಬುಧ ಕೂಡ ಪುಷ್ಕರನ ಅಂಶದಲ್ಲಿದ್ದಾರೆ. ಗುರು ಕೂಡ ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದು ಪುಷ್ಕರನ ಅಂಶದಲ್ಲಿದ್ದಾರೆ. ನೋಡಿ ಇವ್ರ ಜಾತಕದಲ್ಲಿ 4ರಿಂದ 5 ಗ್ರಹಗಳು ಪುಷ್ಕರನ ಅಂಶದಲ್ಲಿದೆ. ಇವರಿಗೆ ಸಂಪತ್ತನ್ನೋದು ಕಡಿಮೆ ಇರೋದೇ ಇಲ್ಲ. ಹೆಚ್ಚು ಹಣ ಇದೆ ಇವ್ರ ಹತ್ರ, ಸುಖಭೋಗವಾಗಿದ್ದಾರೆ, ಹೆಚ್ಚು ಗೌರವ ಕೂಡ ಇದೆ. ಇದರಿಂದ ಇವರ ಲೈಫ್ ಇಷ್ಟು ಸಕ್ಸಸ್ಫುಲ್ ಆಗಿರೋದು. ಸೊ ಯಾರಿಗೆಲ್ಲ ನಿಮ್ಮ ಜಾತಕದಲ್ಲಿ ಪುಷ್ಕರನ ಅಂಶದಲ್ಲಿ ಗ್ರಹಗಳಿದ್ದರೆ, ಮೇಯ್ನಾಗಿ ರಾಹು ದಶೆ ಏನಾದ್ರು ಬಂದು ಪುಷ್ಕರನ ಅಂಶದಲ್ಲಿದ್ದರೆ, ರಾಹು ಅಷ್ಟು ಕೊಡೋರು ಯಾರೂ ಕೊಡಲ್ಲ. ರಾಹು ಕೊಡೋಕ್ಕೆ ಡಿಸೈಡ್ ಮಾಡಿದ್ರೆ ಯಾವುದೇ ಗ್ರಹ, ಇನ್ನು 5 ಗ್ರಹಗಳಿದೆಯಲ್ಲ, ಗುರು, ಶನಿ, ಕುಜ, ಯಾವ ಗ್ರಹಗಳು ಸ್ಟಾಪ್ ಮಾಡೋಕ್ಕಾಗಲ್ಲ. ಆ ಥರ ರಾಹು ಕೊಡ್ತಾರೆ. ರಾಹು ಕಿತ್ಕೊಂಡ್ರೆ, ರಾಹು ಅಷ್ಟು ಕೆಟ್ಟವ್ರು ಯಾರಿಲ್ಲ, ರಾಹು ಅಷ್ಟು ಒಳ್ಳೆಯವ್ರು ಯಾರಿಲ್ಲ. ಅದು ಅವರ ಪೂರ್ವಜನ್ಮದ ಭಾಗ್ಯ, ಕರ್ಮಫಲ ಆಗಿರುತ್ತೆ. ಕೆಟ್ಟ ಕರ್ಮ ಮಾಡಿರ್ತಾರೆ ಪೂರ್ವಜನ್ಮದಲ್ಲಿ, ಒಬ್ಬರು ಪುಣ್ಯವಾದ ಕರ್ಮ ಮಾಡಿರ್ತಾರೆ, ಅವರ ಕರ್ಮಕ್ಕೆ ತಕ್ಕಂತೆ ಫಲ ಸಿಗುತ್ತೆ. ಸೊ ನಿಮ್ಮ ಜಾತಕದಲ್ಲಿ ಆ ಥರ ಯೋಗ ಇದೆಯಾ ಅಂತ ನೀವು ಒಂದು ಸತಿ ಹಾರೋಸ್ಕೋಪಲ್ಲಿ ಚೆಕ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ವಿಷಯ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯ ನಾನು ನಿಮಗೆ ಈ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.